ನಮಸ್ಕಾರ. ಕಗ್ಗ ಮಾರ್ಗದಲ್ಲಿ ಮುಂದುವರಿತಾ ಇವತ್ತಿನ ಕಗ್ಗ ಸಾರ ಸುಖ ರಸನಿಧಿ ಪರಬ್ರಹ್ಮ ನಿರುತಿರಲ್ ಸ್ವಾರಸ್ಯಹೀನರೆನ್ನುವರೆ ಜೀವಿತವ ಪೌರುಷ ಪ್ರೇಮ ಸೌಂದರ್ಯಗಳು ಅಂತೆಯೇ ಸ್ವಾರಸ್ಯವೇ ರಹಸ್ಯ ಮಂಕುತಿಮ್ಮ. ಸಾರ ಸುಖ ರಸನಿಧಿ ಪರಬ್ರಹ್ಮ. ಪರಬ್ರಹ್ಮ ಅಂದರೆ ನಾವಿಲ್ಲಿ ಈ ಜಗತ್ತು ಅಂತ ಅರ್ಥೈಸ್ಕೊಳ್ಳೋದಾದರೆ ಸಾರ ಅದರಲ್ಲಿ ಸ್ಟಫ್ ಇದೆ, ಸುಖವಿದೆ, ರಸ ಅಂದರೆ ಬೇರೆ ಬೇರೆ ಭಾವಗಳಿವೆ. ಅಂತಹ ಪರಬ್ರಹ್ಮ ಇರುತ್ತಿರಲ್ಲ, ಅಂಥದ್ದೊಂದು ಲೋಕ ನಮ್ಮ ಸುತ್ತ ಇರುವಾಗ ಸ್ವಾರಸ್ಯಹೀನರೆನ್ನುವರೆ ಜೀವಿತವ ಈ ಬದುಕಲ್ಲಿ ಏನೂ ಇಲ್ಲ ಅಂತ ಹೇಗನ್ನಕ್ಕೆ ಸಾಧ್ಯ? ಈ ಬದುಕಲ್ಲಿ ಎಲ್ಲ ಇದೆ, ನಾವು ಸುತ್ತುವರೆದಿರುವ ಲೋಕದಲ್ಲಿ ಎಲ್ಲ ಇದೆ ಅಂದರೆ ನಮ್ಮೊಳಗೂ ಅದೆಲ್ಲ ಇರಬೇಕು. ಪೌರುಷ ಪ್ರೇಮ ಸೌಂದರ್ಯಗಳೂ ಅಂತೆಯೇ, ನಮ್ಮಲ್ಲಿರುವ ಪೌರುಷ ಇರಬಹುದು, ನಮ್ಮಲ್ಲಿರುವ ಪ್ರೇಮ ಇರಬಹುದು, ನಮ್ಮಲ್ಲಿರುವ ಸೌಂದರ್ಯ ಇರಬಹುದು, ಅವುಗಳು ಹಾಗೆಯೇ. ಸ್ವಾರಸ್ಯವೋ ರಹಸ್ಯ ಮಂಕುತಿಮ್ಮ. ಆ ರಹಸ್ಯ ಇದೆಯಲ್ಲ, ಏನು ವಾಟ್ ಪಾಪ್ಸ್ ಅಪ್ ನೆಕ್ಸ್ಟ್ ಅಂತ ಗೊತ್ತಿಲ್ಲದೆ ಇರುವಂಥದ್ದು ಬದುಕಿನಲ್ಲಿ, ಅದೇ ಸ್ವಾರಸ್ಯ ಅಂತ. ಒಂದು ಮಾತಿದೆ, ಎಕ್ಸ್ಪೀರಿಯನ್ಸಸ್ ಆರ್ ನೀದರ್ ಗುಡ್ ನಾರ್ ಬ್ಯಾಡ್, ದೇ ಆರ್ ಜಸ್ಟ್ ಎಕ್ಸ್ಪೀರಿಯನ್ಸ್ ಅಂತ. ಅನುಭವಗಳು ಒಳ್ಳೆಯದು ಕೆಟ್ಟದು ಎರಡೂ ಆಗಿರೋದಿಲ್ಲ, ಅವು ಬರೀ ಅನುಭವಗಳಾಗಿರುತ್ತವೆ. ಅವು ನಮಗೇನೇನೋ ಪಾಠಗಳನ್ನು ಕಲಿಸುತ್ತವೆ ಅಂತ. ನನ್ನದೊಂದು ಅನುಭವದ ಬಗ್ಗೆ ಹೇಳ್ತೀನಿ. ಕರೋನಾ ಬರೋದಕ್ಕೂ ಬಹಳ ಹಿಂದೆ, ಈಗೊಂದು 10-12 ವರ್ಷಗಳ ಕೆಳಗಿನ ಮಾತು ಅಂತ ಇಟ್ಕೊಳ್ಳಿ, 13-14 ವರ್ಷಗಳ ಕೆಳಗಿನ ಮಾತೇ ಇರಬಹುದು. H1N1 ಅಂತ ಒಂದು ಕಾಯಿಲೆ ಬಂದಿತ್ತು. ಅದು ಹೀಗೆಯೇ ಎಲ್ಲ ಕಡೆ ಹರಡಿತ್ತು. ನನ್ನ ಗಂಡನಿಗೆ ಆ ಕಾಯಿಲೆ ಬಂದಿತ್ತು. 3-4 ದಿನ ಆತ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದ. ಅದೊಂದು ವೈರಲ್ ಫೀವರ್, ಸಿಕ್ಕಾಪಟ್ಟೆ ಸುಸ್ತು ಮಾಡುವಂತಹ ಜ್ವರ ಅದು. ಡಿಸ್ಚಾರ್ಜ್ ಆಗಿ ಮನೆಗೆ ಬಂದ 2ನೇ ದಿನ ನನ್ನ ಮಗಳಿಗೆ, ಆಗ ಅವಳು 1 ವರ್ಷದ ಹಸುಳೆ, ಚಿಕ್ಕ ಮಗು, ಇನ್ನೂ ವರ್ಷದ ಮಗು, ಅವಳಿಗೆ ಜ್ವರ ಶುರುವಾಯಿತು. ಅದಕ್ಕೆ ಒಂದು ಔಷಧಿ ಇತ್ತು, ಸೆಟ್ ಮೆಡಿಸಿನ್ನು. ಅದು ಎಲ್ಲೋ ಕೆಲವು ಆಸ್ಪತ್ರೆಗಳಲ್ಲಿ ಮಾತ್ರ ಕೊಡ್ತಾಯಿದ್ರು. ಆ ಮಾತ್ರೆ ತೊಗೊಂಡು ಬನ್ನಿ ಅಂತ ಡಾಕ್ಟ್ರು ಪ್ರಿಸ್ಕ್ರಿಪ್ಷನ್ ಕೊಟ್ಟರು. ನಾವು ಆ ಪ್ರಿಸ್ಕ್ರಿಪ್ಷನ್ನ ಹಿಡ್ಕೊಂಡು ಅಷ್ಟೊತ್ತಿಗಾಗಲೇ ರಾತ್ರಿ ಆಗೋಗಿತ್ತು, ಮಳೆ ಬರ್ತಾಯಿತ್ತು. ನನ್ನ ಗಂಡನಿಗೂ ಇನ್ನೂ ಸುಸ್ತು, ಆ ಜ್ವರದ ಸುಸ್ತು ಕಡಿಮೆ ಆಗಿರಲಿಲ್ಲ. ರಾತ್ರಿಯ ಹೊತ್ತಿನ ಡ್ರೈವಿಂಗ್ನ ಆತ ಯಾವತ್ತೂ ಪ್ರಿಫರೂ ಮಾಡೋದಿಲ್ಲ. ಬಟ್ ಸ್ಟಿಲ್ ಮಗುಗೋಸ್ಕರ ನಾವು ಆ ಮಳೆಯಲ್ಲಿ ಕಾರ್ ತೊಗೊಂಡು ಯಾವ್ಯಾವುದೋ ಆಸ್ಪತ್ರೆಗಳು ಸುತ್ತಿದ್ವಿ. ಮಾರ್ಗದಲ್ಲಿ ನಮಗೆ ಯಾರೋ ಹೆಚ್ಚಿನ ದುಡ್ಡಿಗೆ ಅದನ್ನು ಮಾರೋದಕ್ಕೆ ಟ್ರೈ ಮಾಡಿದ್ರು. ಹೀಗೆ ಏನೇನೇನೋ ಕಹಿಯಾದ ನೆನಪುಗಳು. ಅದೆಲ್ಲ ನಡೆದ ನಂತರ ಕೊನೆಯಲ್ಲಿ ಒಂದು ಆಸ್ಪತ್ರೆ ಇಲ್ಲಿ ಸಿಗುತ್ತೆ ಅಂತ ಎಲ್ಲೋ ಓದಿದ ನೆನಪಾಗಿ ನಾವು ಆಸ್ಪತ್ರೆಗೆ ಬಂದು, ಆ ರಶ್ಶು ಎಲ್ಲರಿಗೂ ಬೇಕಿತ್ತು ಆ ಔಷಧಿ, ಎಲ್ಲರೂ ಕಾಯ್ತಿದ್ರು. ಆ ರಶ್ಶಿನ ಮಧ್ಯದಲ್ಲಿ ಅಲ್ಲೊಬ್ಬರು ಡಾಕ್ಟ್ರು, ಒಬ್ಬ ಮಧ್ಯವಯಸ್ಕ ಡಾಕ್ಟ್ರು, ಎಷ್ಟು ಕರುಣೆಯಿಂದ ಎಷ್ಟು ಸಹನೆಯಿಂದ ಆತ ನಮ್ಮ ಮಾತುಗಳನ್ನು ಕೇಳಿಸ್ಕೊಂಡು, ಯಾಕಲ್ಲೆಲ್ಲ ಹುಡ್ಕೋದಕ್ಕೆ ಹೋದ್ರಿ, ಇಲ್ಲಿ ಸಿಗುತ್ತೆ ಔಷಧಿ ಅಂತ ಪೇಪರಲ್ಲೆಲ್ಲ ಬಂದಿತ್ತಲ್ಲ, ನಿಮಗೆ ಆತಂಕದಲ್ಲಿ ನೆನಪಾಗಿರ್ಲಿಕ್ಕಿಲ್ಲ, ತಗೊಳ್ಳಿ ಔಷಧಿ, ಏನೂ ಯೋಚಿಸ್ಬೇಡಿ, ಸರಿ ಹೋಗುತ್ತೆ ಅಂತ ಹೇಳಿ ಕಳಿಸಿದ್ರು. ವಾಪಸ್ಸು ಬಂದು ಔಷಧಿನ ಮಗುಗೆ ಕೊಟ್ವಿ. ನಿಧಾನವಾಗಿ ಅವಳು ಗುಣವಾದ್ಲು. ಅದೊಂದು ರಾತ್ರಿಯ ಘಟನೆಯನ್ನು ನಾವು ನೆನಪಿಸ್ಕೊಂಡ್ರೆ ಈ ಜೀವನದಲ್ಲಿ ಸ್ವಾರಸ್ಯವೇ ಇಲ್ಲ, ನನಗೆ ಎಷ್ಟು ಕಷ್ಟ ಬಂತು ಅಂತ ಅಂದ್ಕೊಂಡ್ಬಿಡ್ಬಹುದಿತ್ತು. ಯಾಕೆಂದರೆ ಉದ್ದಕ್ಕೂ ನನಗೆ ಆವಾಗ ಕಷ್ಟ ಬಂದಿತ್ತು ನಮ್ಮಿಬ್ಬರಿಗೂ. ಆತ ದಣಿದಿದ್ದಾನೆ ನನ್ನ ಗಂಡ, ಕಾರು ಓಡ್ಸೋಕ್ಕಾಗ್ತಾಯಿಲ್ಲ, ಜೋರು ಮಳೆ ಬರ್ತಾ ಇದೆ, ಮನೇಲಿ ಮಗುಗೆ ಹೈ ಟೆಂಪ್ರೇಚರು, ಅದರ ಆತಂಕ, ಔಷಧಿ ಸಿಗದೇ ಇರೋ ಆತಂಕ ಎಲ್ಲ. ಎಟ್ ದ ಸೇಮ್ ಟೈಮ್ ಅದನ್ನು ನೆನಪಿಸ್ಕೊಂಡು ಅದು ಕೆಟ್ಟದಾಗಿತ್ತು ಅಂತ ನಾನು ಯೋಚಿಸ್ಕೊಂಡಿದ್ದೇ ಹೌದಾದರೆ, ಅದರ ಮರುಕ್ಷಣವೇ ಆ ಡಾಕ್ಟರ್ ಮುಖ ಕಣ್ಮುಂದೆ ಬರುತ್ತೆ. ಯಾಕಲ್ಲದ್ರಿ, ನಿಮ್ಮ ಆತಂಕ ನನಗೆ ಅರ್ಥ ಆಗತ್ತೆ ಅನ್ನುವ ಆತನ ಎಂಪಥೆಟಿಕ್ ಮಾತು, ಆತನ ಕರುಣೆ, ಅಷ್ಟು ರಶ್ಶು, ಅದೆಲ್ಲದರ ಮಧ್ಯ ಕೂಡ ಆತ ಪ್ರತಿಯೊಬ್ಬರನ್ನೂ ಸಹನೆಯಿಂದ ಮಾತಾಡಿಸ್ತಾ ಇದ್ದಂಥದ್ದು, ಪ್ರತಿಯೊಬ್ಬರಿಗೂ ಗೌರವದಿಂದ ಮಾತಾಡಿಸ್ತಾ ಇದ್ದಂಥದ್ದು, ಅದು ನೆನಪಾಗುತ್ತೆ. ಹೀಗೆ ಸುಖ ದುಃಖಗಳ ಮಿಲನವಾಗಿ ಬದುಕು ಸಾಗ್ತಾ ಹೋಗುತ್ತೆ. ಪೌರುಷ ಪ್ರೇಮ ಸೌಂದರ್ಯ ಎಲ್ಲವೂ ಮಿಳಿತವಾಗಿರುತ್ತೆ. ಮುಂದೇನು ಅನ್ನೋದು ಗೊತ್ತಿಲ್ಲದೆ ಇರುತ್ತಲ್ಲ, ಆ ರಹಸ್ಯವೇ ನಮಗೆ ಥ್ರಿಲ್ ಕೊಡೋದು. ಬದುಕಿನಲ್ಲಿ ಕಷ್ಟ ಬರುತ್ತೆ, ಅದನ್ನು ಮರೆಮಾಚುವಂತಹ ಒಂದು ಸುಖದ ಕವಚವೂ ನಮ್ಮೆಲ್ಲರಲ್ಲೂ ಇರುತ್ತೆ. ನೀವು ಪಟ್ಟ ಅತ್ಯಂತ ಕಷ್ಟದ ಗಳಿಗೆಗಳನ್ನು ನೆನಪಿಸ್ಕೊಳ್ಳಿ. ಅದರ ನಡುವೆ ನಿಮಗೆ ಒಂದು ಒಳ್ಳೆಯ ಮುಖಗಳು, ಅವರು ತೋರಿಸಿದ ಒಂದು ಔದಾರ್ಯ, ಯಾರೋ ಒಬ್ಬರು ಬಂದು ಕೊಟ್ಟ ಸ್ನೇಹ, ಎಲ್ಲವೂ ನೆನಪಾಗ್ತಾ ಹೋಗುತ್ತೆ. ಹಾಗಾಗಿ ಅವೆರಡರ ಮಿಶ್ರವೇ ನಮ್ಮ ಬದುಕು.
ಕಷ್ಟ ಒಂದೇ ನನಗೆ ಬಂದಿದೆ, ನಾನು ತುಂಬ ಕಷ್ಟ ಅನುಭವಿಸ್ತಿದ್ದೀನಿ ಅಂತ ಯಾವಾಗ ನೀವು ನಿರಾಶರಾಗ್ತೀರಾ ಆಗ ಈ ಕಗ್ಗವನ್ನು ನೆನಪಿಸ್ಕೊಳ್ಳಿ. ಸಾರ ಸುಖ ರಸದ ನಿಧಿ ನಮ್ಮ ಲೋಕ, ನಮಗೆ ಎಲ್ಲವೂ ಇದೆ, ರಹಸ್ಯವೇ ಸ್ವಾರಸ್ಯ. ಆ ಸ್ವಾರಸ್ಯವನ್ನು ಅನುಭವಿಸ್ತಾ ಹೋಗೋಣ. ಬರೀ ಕಷ್ಟ ಒಂದೇ ಯಾರಿಗೂ ಇರೋದಕ್ಕೆ ಸಾಧ್ಯ ಇಲ್ಲ. ಅದರಲ್ಲಿರುವ ಒಳ್ಳೆಯ ಅಂಶಗಳನ್ನು ನೆನಪಿಸ್ಕೊಂಡು ಕೃತಜ್ಞರಾಗ್ತಾ ಬದುಕನ್ನು ಸಾಗಿಸೋಣ. ಮತ್ತೊಂದು ಕಗ್ಗದಲ್ಲಿ ಭೇಟಿಯಾಗ್ತೀನಿ. ನಮಸ್ಕಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.